100 ವರ್ಷದ ಶತಮಾನೋತ್ಸವದ ಸಂಭ್ರಮದಲ್ಲಿ ಮಿಂಚಿದ ಬಾಡಗಿ ಶಾಲೆ. 100 ವರ್ಷದ ಶತಮಾನೋತ್ಸವನ ಆಚರಿಸಿದ ಬಾಡಗಿ ಶಾಲೆಯಲ್ಲಿ ಅದ್ದೂರಿ ಸಂಭ್ರಮ ಜರುಗಿತು. ಶತಮಾನದಿಂದ ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣದ ಬೆಳಕು ಹರಡುತ್ತಿರುವ ಈ ಶಾಲೆಯ ಐತಿಹಾಸಿಕ ಕ್ಷಣವನ್ನು ಸಾವಿರಾರು ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಗ್ರಾಮಸ್ಥರು ಸಂತೋಷದಿಂದ ಆಚರಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಆಗಮಿಸಿ ಶಾಲೆಯ ಅಭಿವೃದ್ಧಿಗೆ ಶುಭ ಹಾರೈಸಿದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾತನಾಡಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಮನೆಯಿಂದಲೇ ಬರಬೇಕು. ಅವರನ್ನ ಮೊಬೈಲ್ನಿಂದ ದೂರ ಇಡಿ. ಈ ಶಾಲೆಯಿಂದ ಕನಿಷ್ಠ 20 ಮಕ್ಕಳು ಏನನ್ನಾದರೂ ಮುಂದಿನ ದಿನದಲ್ಲಿ ಕೆಎಎಸ್, ಐಎಎಸ್ ಅಧಿಕಾರಿಗಳಾಗಬೇಕು ಎಂದು ಪ್ರೇರಣಾದಾಯಕ ಸಂದೇಶ ನೀಡಿದರು. ಶಿಕ್ಷಣದ ಮೂಲಕ ಗ್ರಾಮಗಳ ಭವಿಷ್ಯ ಬದಲಾಗುತ್ತದೆ ಎಂಬುದನ್ನು ಅವರು ಒತ್ತಿ ಹೇಳಿದರು. ಇನ್ನು ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿ, ಈ ಕಾರ್ಯಕ್ರಮ ನೋಡಿದರೆ ನನಗೆ ತುಂಬಾ ಸಂತೋಷ. ನೀವು ಆಸ್ತಿ ಮಾಡುವುದಕ್ಕಿಂತ ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿ. ನಿಮ್ಮ ಮಕ್ಕಳು ಸಮಾಜಕ್ಕೆ ಉಪಯೋಗವಾಗುವಂತಹ ವ್ಯಕ್ತಿಗಳಾಗಲಿ ಎಂದು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ನೀಡಬೇಕೆಂದು ಕರೆ ನೀಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಳೆಯ ಸಾಧನೆಗಳ ಪ್ರದರ್ಶನ ಮತ್ತು ವಿದ್ಯಾರ್ಥಿಗಳ ಗೌರವ ಸನ್ಮಾನದಿಂದ ಶತಮಾನೋತ್ಸವ ಕಾರ್ಯಕ್ರಮ ಇನ್ನಷ್ಟು ಕಂಗೊಳಿಸಿತು. ಈ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರತಿಭಾವಂತರನ್ನ ರೂಪಿಸಲಿದೆ ಎಂಬ ವಿಶ್ವಾಸವನ್ನ ಎಲ್ಲರೂ ವ್ಯಕ್ತಪಡಿಸಿದರು. ನಾನೀಗ 35 ವರ್ಷ ನನಗೆ ಆಗಿದೆ ಸರ್. ಈಗಲೂ ನನ್ನ ಶಾಲೆಯಲ್ಲಿ ನನ್ನ ಟೀಚರ್ಸ್ ನನಗೆ ನೆನಪಿದ್ದಾರೆ ಸರ್. ನಾನು ಪ್ರತಿ ವರ್ಷ ಮನೆಗೆ ಹೋದಾಗ, ನನ್ನ ಮನೆ ಹೈದರಾಬಾದ್, ಅಲ್ಲಿ ಹೋದಾಗ 100% ನಾನು ನನ್ನ ಶಾಲೆಗೆ ಹೋಗಿ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನಾನು ಭೇಟಿಯಾಗಿ ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ. ನನ್ನ ತಂದೆ ತಾಯಿ ಬಿಟ್ಟರೆ ನನ್ನ ಹಿತೈಷಿಗಳಂದ್ರೆ ನನ್ನ ಟೀಚರ್ಸ್. 40 ಎಕರೆ ತೋಟದೊಳಗೆ 10 ಎಕರೆ ಅಡಿಕೆ ಹಾಕಿದ್ದೀನಿ, 10 ಎಕರೆ ತೆಂಗಿನ ಗಿಡ ಹಚ್ಚಿದ್ದೀನಿ, 10 ಎಕರೆ ಕಬ್ಬು ಹಚ್ಚಿದ್ದೀನಿ. ಇನ್ನು 10 ಎಕರೆ ನಮ್ಮ ರೈತರಿಗೆ ಏನು ಪ್ರತಿನಿತ್ಯ ನೋಡ್ಲಿಕ್ಕೆ ಬೆಳೆಗಳಿರ್ಬೇಕಲ್ಲ ಅಂತ ಬೆಳೆ ಮಾಡ್ಬೇಕಂತ ತಯಾರು ಮಾಡಿದ್ದೀನಿ. ಅಲ್ಲಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ತಂತ್ರಜ್ಞಾನವನ್ನು ಅಳವಡಿಸ್ತಾ ಇದ್ದೀನಿ.